ಶಸ್ತ್ರಗಳೇ, ನಾನು ರಾಜ್ಯ ರಕ್ಷಣೆ ನಿಮಿತ್ತ ಯುದ್ಧಕ್ಕೆ ತೆರಳುತ್ತಿದ್ದೇನೆ. ತಮ್ಮನ್ನೇ ನಂಬಿದ್ದೇನೆ. ನನಗೆ ವಿಜಯವನ್ನೇ ತಂದುಕೊಡಿ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಸಹೋದರ, ಇವುಗಳಲ್ಲಿ ಯಾವ ಶಸ್ತ್ರವನ್ನು ತೆಗೆದುಕೊಳ್ಳಲಿ? ಸಹೋದರ ಲಕ್ಷ್ಮಣ, ಈ ಅರಮನೆಯನ್ನು, ಅಯೋಧ್ಯೆಯನ್ನು ರಕ್ಷಿಸುವ ಸಂದರ್ಭ ಒದಗಿ ಬಂದಾಗ ನಿನಗೆ ಶಸ್ತ್ರವನ್ನು ತೆಗೆದುಕೊಳ್ಳಲು ನಾನೇ ಸೂಚಿಸುತ್ತೇನೆ. ಅಂತಹ ಸಂದರ್ಭ ಬಂದಿದೆಯಲ್ಲ ಸಹೋದರ. ನಾನು ನಿನ್ನೊಂದಿಗೆ ಬಂದು ಯುದ್ಧವನ್ನು ಮಾಡಿ ಆ ನೀಚನನ್ನು ಅಯೋಧ್ಯೆಯ ಕಡೆಗೆ ತಲೆ ಹಾಕದಂತೆ ಮಾಡುತ್ತೇನೆ. ಸಹೋದರ ಲಕ್ಷ್ಮಣ, ನಿನ್ನ ಪೌರುಷವನ್ನು ನಾನು ಮೆಚ್ಚಿದ್ದೇನೆ. ಈ ಯುದ್ಧವನ್ನು ಗೆಲ್ಲುವ ನಿನ್ನ ಪರಾಕ್ರಮದ ಬಗ್ಗೆ ನಾನು ನಂಬಿಕೆಯನ್ನು ಸಹ ತಾಳಿದ್ದೇನೆ. ಆದರೆ ಭರತ ಶತ್ರುಘ್ನರ ಅನುಪಸ್ಥಿತಿಯಲ್ಲಿ ನೀನು ರಾಜ ಪರಿವಾರದ ರಕ್ಷಣೆ ಹಾಗೂ ಆಡಳಿತದ ಬಗ್ಗೆ ಗಮನವಹಿಸುವುದು ಸೂಕ್ತವೆಂದೆನಿಸುತ್ತದೆ. ಹಾಗಾದರೆ ನಾನು ನಿನ್ನೊಂದಿಗೆ ಬರುವುದು ಬೇಡವೇ ಸಹೋದರ? ಸಹೋದರ ಲಕ್ಷ್ಮಣ, ನೀನು ಇಲ್ಲಿಯೇ ಇದ್ದು ಈ ರಾಜ್ಯವನ್ನು, ಈ ರಾಜ್ಯದ ಪ್ರಜೆಗಳನ್ನು ರಕ್ಷಿಸುತ್ತೀಯಾ ಎಂಬ ಭರವಸೆಯಿಂದಲೇ ನಾನು ಚಿಂತಾಹೀನನಾಗಿ ಯುದ್ಧಕ್ಕೆ ತೆರಳುತ್ತಿದ್ದೇನೆ. ಆಗಲಿ ಸಹೋದರ, ನೀನು ಹೇಳಿದಂತೆಯೇ ನಾನು ಇಲ್ಲಿಯೇ ಇದ್ದು ರಾಜ್ಯದ ಆಡಳಿತದ ಬಗ್ಗೆ, ಪ್ರಜಾಕ್ಷೇಮದ ಬಗ್ಗೆ ಗಮನ ಹರಿಸುತ್ತೇನೆ. ನೀನು ಹೋಗಿ ಬಾ ಸಹೋದರ. ನಿನ್ನ ವಿಜಯದಲ್ಲಿ ನನಗೆ ಸಂಶಯವಿಲ್ಲ. ಸಹೋದರ ಲಕ್ಷ್ಮಣ, ಜಯಶೀಲನಾಗು. ದಿಗ್ವಿಜಯವನ್ನು ಸಾಧಿಸಿ ಬಾ ಕುಮಾರ. ಮಾತೆ, ತಮ್ಮ ಮತ್ತು ಪೂಜ್ಯ ತಂದೆಯವರ ಅನುಗ್ರಹದಿಂದ ತಮ್ಮ ಹಾರೈಕೆಯಂತೆ ನಾನು ಬೇಗಲೇ ವಿಜಯ ಗಳಿಸಿಕೊಂಡು ಬರುತ್ತೇನೆ. ಕುಮಾರ, ನೀನು ವಿಶ್ವಾಮಿತ್ರರೊಡನೆ ರಾಕ್ಷಸರ ಸಂಹಾರಕ್ಕಾಗಿ ಹೋದಾಗ ನೀನು ಎಂದು ಬರುವೆಯೋ? ನಿನಗೆ ಆ ರಾಕ್ಷಸರಿಂದ ಏನು ತೊಂದರೆಯಾಗಿದೆಯೋ ಎಂದು ಯೋಚಿಸುತ್ತಿದ್ದೆ. ಆದರೆ ಮತ್ತೆ ಈಗ ಅಂತಹದ್ದೇ ಯೋಚನೆ ಬರುತ್ತಿದೆ. ಮಾತೆ, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರೊಂದಿಗೆ ಹೋದುದರಿಂದ ಎಲ್ಲವೂ ಒಳ್ಳೆಯದೇ ಆಯಿತು. ಈ ಸಲವೂ ಒಳ್ಳೆಯದೇ ಆಗುತ್ತದೆ. ಸೀತೆ, ನನ್ನ ಬಗ್ಗೆ ಯೋಚಿಸಬೇಡ. ಸ್ವಾಮಿ, ನೀವು ಎಂಥ ಪ್ರಬಲ ಶತ್ರುಗಳನ್ನಾದರೂ ಗೆದ್ದು ಬರುತ್ತೀರಾ ಎಂಬ ಭರವಸೆ ನನಗಿದೆ. ಆದರೆ ಎಂದು ಬರುತ್ತೀರಾ ಎಂಬ ಯೋಚನೆ ಆಗುತ್ತಿದೆ. ಬರುತ್ತೇನೆ ದೇವಿ, ಬೇಗಲೇ ಬರುತ್ತೇನೆ. ಲಕ್ಷ್ಮಣ, ಇಲ್ಲಿಯ ರಕ್ಷಣೆಯ ಹೊಣೆಗಾರಿಕೆ ನಿನ್ನದು. ಆಗಲಿ ಸಹೋದರ, ನೀನು ಮೆಚ್ಚುವಂತೆಯೇ ಅದನ್ನು ನಿರ್ವಹಿಸುತ್ತೇನೆ.
ಸೀತಾ, ದೀರ್ಘ ಸುಮಂಗಲಿ ಭವ. ಪುತ್ರಿ, ಇದೇನಮ್ಮ ನಿರಾಭರಣಳಾಗಿ ಸನ್ಯಾಸಿಯಂತೆ ದೇವರ ಮುಂದೆ ಕುಳಿತಿರುವೆ? ಅತ್ತೆಯವರೇ, ತಮ್ಮ ಪುತ್ರ ಯುದ್ಧದಿಂದ ಯಶಸ್ವಿಯಾಗಿ ಬರಲಿ ಎಂದು ಕೋರುತ್ತಾ ವ್ರತವನ್ನು ಮಾಡುತ್ತಿದ್ದೇನೆ. ವ್ರತವೇ? ಯಾವ ವ್ರತವಮ್ಮ? ಉಪವಾಸದ ವ್ರತ. ದೇಹಧಾರಣೆಗೆ ಅಗತ್ಯವಿದ್ದಷ್ಟೇ ನೀರನ್ನು ಕುಡಿದು ಅನ್ನ ಆಹಾರಗಳನ್ನು ತ್ಯಜಿಸಿ ಒಡವೆ ಅಲಂಕಾರಗಳಿಂದ ದೂರವಿದ್ದು ಪತಿಗೆ ಜಯ ಸಿಗಲಿ ಎಂದು ದೇವರ ಧ್ಯಾನ ಮಾಡುತ್ತಾ ನೆಲದ ಮೇಲೆ ನಿದ್ರಿಸುವುದು, ಹೆಚ್ಚು ಸಮಯ ಮೌನದಿಂದ ಇರುವುದು, ದೇವತಾ ಕಾರ್ಯದ ವಿನಃ ಹೊರಗೆ ಹೋಗದೇ ಇರುವುದು. ಯುದ್ಧ ನಿಲ್ಲುವವರೆಗೂ ಈ ವ್ರತವನ್ನು ಪಾಲಿಸಲು ನಿರ್ಧರಿಸಿದ್ದೇನೆ. ಆಹಾ, ನಿನ್ನ ಅನನ್ಯವಾದ ಭಕ್ತಿ ಶ್ರದ್ಧೆ ಯಾರು ಏನು ಹೇಳದಿದ್ದರೂ ನೀನಾಗಿಯೇ ಯೋಚಿಸಿ ಮಾಡುವ ಪೂಜೆ ಪುನಸ್ಕಾರ ಇವೆಲ್ಲವನ್ನು ಮಾಡಿ ನೀನೇ ನನಗೆ ಮಾದರಿಯಾಗಿಬಿಟ್ಟೆ. ಪುತ್ರಿ, ಇಂದಿನಿಂದ ನಾನು ಕೂಡ ನನ್ನ ಮಗನ ಶ್ರೇಯಸ್ಸಿಗಾಗಿ ಆ ದೇವರನ್ನು ಪೂಜೆ ಮಾಡಿ ಪ್ರಾರ್ಥಿಸುತ್ತೇನೆ. ನನ್ನ ಮಗ ಜಯಶೀಲನಾಗಿ ಬರಲಿ ಎಂದು ಆ ದೇವರನ್ನು ಬೇಡಿಕೊಳ್ಳುತ್ತೇನೆ. ಊರ್ಮಿಳಾ, ಇದೇನಿದು? ಕೈಯಲ್ಲಿ ಮಧುರವಾದ ಫಲತಾಂಬೂಲಗಳಿದ್ದು ಕಣ್ಣು ಸೆಳೆಯುತ್ತಿದೆ. ಆದರೆ ಮುಖ ಮಾತ್ರ ಚಿಂತೆಯನ್ನು ಹೊತ್ತಂತೆ ಕಳಹೀನವಾಗಿದೆ. ಹೌದು ಪ್ರಭು, ಸಹೋದರಿ ಸೀತೆಯ ನೆನಪಾಯಿತು. ಸಹೋದರಿ ಸೀತೆ ತನ್ನ ಪತಿಯ ಸೌಖ್ಯಕ್ಕಾಗಿ ಉಪವಾಸ ವ್ರತ ಮಾಡುತ್ತಿದ್ದಾಳೆ. ಉಪವಾಸ ವ್ರತವೇ? ಸಹೋದರ ಯುದ್ಧದಲ್ಲಿ ವಿಜಯಿಯಾಗಿ ಬರಲು ಅತ್ತಿಗೆಯಿಂದ ವ್ರತವೇ? ಹೌದು ಪ್ರಭು, ಬರೀ ಜಲಪಾನ, ಧ್ಯಾನ, ಮೌನ ಇವೆಲ್ಲವೂ ನಿಮ್ಮ ಸಹೋದರರು ಬರುವವರೆಗೂ ಮಾಡುತ್ತಾಳೆ. ಒಳ್ಳೆಯದಲ್ಲವೇ? ಇದರಿಂದ ಅತ್ತಿಗೆಯ ಮನಸ್ಸಿಗೆ ಸಮಾಧಾನ, ಸಹೋದರನಿಗೆ ವಿಜಯ ಸಿಗಲಿ. ಅದೇನೋ ಸರಿ ಪ್ರಭು. ನನ್ನ ಸಹೋದರಿ ವ್ರತ ಹಿಡಿದು ಉಪವಾಸದಿಂದಿರಬೇಕಾದರೆ ನಾವು ಪರಮಾನ್ನ ತಿಂದು ಆನಂದಿಸುವುದಕ್ಕೆ ನನಗೆ ಮನಸ್ಸಾಗುವುದಿಲ್ಲ. ನನ್ನ ಸಹೋದರ ಯುದ್ಧ ಭೂಮಿಯಲ್ಲಿ ಹೋರಾಡಬೇಕಾದರೆ ನಾನಿಲ್ಲಿ ಕುಳಿತು ನೀನು ಹಿಡಿದಿರುವ ಫಲತಾಂಬೂಲವನ್ನು ತಿನ್ನಲು ಮನಸ್ಸಾಗುತ್ತದೆ ಎಂದು ತಿಳಿದೆಯಾ? ನನ್ನ ಸಹೋದರ ಯುದ್ಧಕ್ಕೆ ಹೊರಟ ಮೇಲೆ ದೇಹಧಾರಣೆಗೆ, ಕರ್ತವ್ಯ ನಿರ್ವಹಣೆಗೆ ಎಷ್ಟು ಆಹಾರ ಬೇಕಾಗುವುದೋ ಅಷ್ಟನ್ನು ಮಾತ್ರ ಸೇವಿಸಲು ನಾನು ನಿರ್ಧರಿಸಿದ್ದೇನೆ. ಹಾಗಾದರೆ ನಾನು ಸಹ ನಿಮ್ಮ ನಿರ್ಧಾರವನ್ನೇ ಮಾಡುತ್ತೇನೆ. ನಿಮ್ಮ ಸಹೋದರರು ಯುದ್ಧದಿಂದ ಬರುವವರೆಗೂ, ನನ್ನ ಸಹೋದರಿಯ ವ್ರತ ಸಮಾಪ್ತಿಯಾಗುವವರೆಗೂ ನಾವು ಸುಖಭೋಗಗಳಿಂದ ದೂರವಿರೋಣ. ನನಗನಿಸಿದ್ದೇ ನಿನಗೂ ಕೂಡ ಅನಿಸಿದೆ. ಹಾಗೇ ಆಗಲಿ ಊರ್ಮಿಳಾ. ಆದರೆ ಈ ನಮ್ಮ ನಿರ್ಧಾರ ನಿನ್ನ ಅತ್ತೆಗಾಗಲಿ ನಿನ್ನ ಸಹೋದರಿ ಸೀತೆಗಾಗಲಿ ತಿಳಿಯುವ ಅವಶ್ಯಕತೆ ಇಲ್ಲ. ಇದು ನಮ್ಮಿಬ್ಬರ ಮನಸ್ಸಿನ ಸಮಾಧಾನಕ್ಕಾಗಿ, ಅವರಿಬ್ಬರ ಶ್ರೇಯಸ್ಸಿಗಾಗಿ ಮಾಡುತ್ತಿರುವ ವ್ರತವೆಂದು ತಿಳಿಯೋಣ. ಆಗಲಿ ಪ್ರಭು. ಅವರಿಗಾಗಿ ನಾವು ಕಷ್ಟಪಟ್ಟೆವು ಎಂಬ ಭಾವನೆ ಯಾರಿಗೂ ಬರುವುದು ಬೇಡ. ನಮ್ಮ ಮನಸ್ಸಿಗೆ ಸಂತೋಷ ಕೊಟ್ಟರೆ ಸಾಕು. ಹಾಗಾದರೆ ಇನ್ನೇಕೆ ಈ ಫಲತಾಂಬೂಲ? ದೂರವಿರಿಸು. ಆಗಲಿ ಪ್ರಭು.
ಕೈಕೇಯಿ, ಕೈಕೇಯಿ, ನನಗಾಗಿ ನೀನು ನಿನ್ನ ತಂದೆಯ ದೇಶಕ್ಕೂ ಹೋಗದೆ ಇಲ್ಲಿಯೇ ಇರುವೆ ಎಂದು ತಿಳಿದು ಸಂತೋಷವಾಗಿ ಬಂದರೆ ನೀನು ಸಿಟ್ಟಾಗಿರುವೆಯಲ್ಲ. ಹೌದು ಪ್ರಭು, ನನ್ನಿಂದ ನಿಮಗೆ ಸಂತೋಷವಾಗುವ ತೀರ್ಮಾನಗಳೇ ಲಭಿಸುತ್ತವೆ. ಆದರೆ ನಿಮ್ಮಿಂದ ಮಾತ್ರ ನನಗೆ ಸಂಕಟವಾಗುವ ತೀರ್ಮಾನಗಳು ಮಾತ್ರ ಲಭಿಸುತ್ತವೆ. ಸಂಕಟವೇ? ಅಂತಹುದು ಯಾವುದೂ ನಡೆದಿಲ್ಲವಲ್ಲ. ನಿನ್ನ ಮನಸ್ಸಿಗೆ ಬೇಸರವನ್ನುಂಟಾಗುವ ಯಾವ ಕಾರ್ಯವನ್ನೂ ನಾನು ಮಾಡಿಲ್ಲವಲ್ಲ ದೇವಿ. ಮಹಾಪ್ರಭು, ಎಲ್ಲ ತಿಳಿದು ಏನು ತಿಳಿಯದವರಂತೆ ನಾಟಕವಾಡಬೇಡಿ. ನೀವು ಕೌಸಲ್ಯೆ, ಸುಮಿತ್ರೆ, ರಾಮ, ಲಕ್ಷ್ಮಣ ಎಲ್ಲರೂ ಒಂದಾಗಿ ರಾಮನನ್ನು ಯುದ್ಧಕ್ಕೆ ಕಳುಹಿಸುವ ವಿಚಾರವನ್ನು ನನ್ನಿಂದ ಮುಚ್ಚಿಟ್ಟಿರಿ. ಓಹೋ, ಈ ವಿಷಯಕ್ಕೂ ತಾವು ಕೋಪಗೊಂಡಿರುವುದು. ರಾಣಿ, ಯುದ್ಧದ ವಿಷಯವಾಗಿ ರಾಮಚಂದ್ರ ನನ್ನ ಸಮ್ಮತಿಯನ್ನು ಪಡೆಯಲು ಬಂದಾಗಲೇ ಈ ವಿಷಯ ನನಗೆ ತಿಳಿದದ್ದು. ಅಂದೇ ನಿನಗೂ ಈ ವಿಷಯ ಗೊತ್ತಾಯ್ತಲ್ಲ. ಅದೇನೇ ಇರಲಿ ಪ್ರಭು, ರಾಮನು ಯುದ್ಧಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿದಾಗಲೇ ಅವನು ಈ ವಿಚಾರವನ್ನು ತಮಗೆ ತಿಳಿಸಬಹುದಿತ್ತಲ್ಲವೇ? ತಿಳಿಸಬಹುದಿತ್ತು. ತಿಳಿದಿದ್ದರೆ ನೀನೇನು ಮಾಡುತ್ತಿದ್ದೆ? ತಿಳಿದಿದ್ದರೆ ನನ್ನ ಪುತ್ರ ಭರತನನ್ನು ತನ್ನ ತಾತನ ಮನೆಗೆ ಕಳುಹಿಸುವುದರ ಬದಲು ಅವನನ್ನೇ ಯುದ್ಧಕ್ಕೆ ಕಳುಹಿಸುತ್ತಿದ್ದೆ. ಭರತನನ್ನು ಕರೆದೊಯ್ಯಲು ನಿನ್ನ ಸಹೋದರನೇ ಸ್ವತಃ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿರುವಾಗ ಅವನ ಮನಸ್ಸಿಗೆ ಬೇಸರ ಉಂಟಾಗಬಾರದು. ಭರತನನ್ನು ನೋಡುವ ಕಾತರಿಸುತ್ತಿರುವ ನಿಮ್ಮ ತಂದೆಗೆ ಆಕಾಂಕ್ಷೆ ಪೂರೈಸಬೇಕು ಎಂಬ ಸದುದ್ದೇಶದಿಂದಲೇ ಶ್ರೀರಾಮಚಂದ್ರ ಭರತನಿಗೆ ಈ ವಿಷಯವನ್ನು ತಿಳಿಸಲಿಲ್ಲ. ಇದು ಸದುದ್ದೇಶ ಅಲ್ಲ ಮಹಾಪ್ರಭು, ದುರುದ್ದೇಶ. ಕೈಕೇಯಿ, ಯುದ್ಧಕ್ಕೆ ಹೋಗುವುದಕ್ಕೂ ತಾತನ ಮನೆಗೆ ಹೋಗುವುದಕ್ಕೂ ವ್ಯತ್ಯಾಸವೇ ಇಲ್ಲವೇ? ಯುದ್ಧಕ್ಕೆ ಹೋಗುವ ಕಷ್ಟವನ್ನು ರಾಮಚಂದ್ರನು ತೆಗೆದುಕೊಂಡು ತಾತನ ಮನೆಗೆ ಹೋಗುವ ಸಂತೋಷವನ್ನು ಭರತನಿಗೆ ಬಿಟ್ಟುಕೊಟ್ಟಿದ್ದಾನೆ. ಇದು ಸದುದ್ದೇಶವಲ್ಲದೆ ಮತ್ತಿನ್ನೇನು? ನಿಮಗೆ ತಿಳಿದಿಲ್ಲ ಪ್ರಭು, ರಾಜ್ಯವು ಆಪತ್ತಿನಲ್ಲಿರುವಾಗ ರಾಮಚಂದ್ರ ಯುದ್ಧಕ್ಕೆ ಹೋಗಿ ರಾಜ್ಯವನ್ನು ರಕ್ಷಿಸಿದ ಎಂಬ ಕೀರ್ತಿ ಅವನಿಗೆ ಸಲ್ಲಬೇಕು. ಆದರೆ ನನ್ನ ಪುತ್ರ ಭರತ ಇಂತಹ ಆಪತ್ ಸಮಯದಲ್ಲಿ ತನ್ನ ತಾತನ ಮನೆಯಲ್ಲಿ ಕುಳಿತಿದ್ದ ಎಂಬ ಅಪಕೀರ್ತಿ ಅವನಿಗೆ ಸಲ್ಲಬೇಕು ಎಂಬ ದುರುದ್ದೇಶದ ಸಂಚು ಇದು. ಇಲ್ಲ ದೇವಿ, ಖಂಡಿತವಾಗಿಯೂ ಇಲ್ಲ. ಜವಾಬ್ದಾರಿಯುತ ಹಿರಿಯ ಸಹೋದರನಾಗಿ ರಾಮಚಂದ್ರ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾನೆಯೇ ಹೊರತು ಮತ್ತೇನನ್ನೂ ಮಾಡಿಲ್ಲ. ಹಾಗೆ ನೋಡಿದರೆ ಅವನನ್ನು ಯುದ್ಧಕ್ಕೆ ಕಳಿಸುವ ಉದ್ದೇಶ ನನ್ನಲ್ಲಿರಲಿಲ್ಲ. ನೀನು ಯುದ್ಧಕ್ಕೆ ಹೋಗಬೇಡ, ನಾನೇ ಹೋಗುತ್ತೇನೆ ಎಂದು ಹೇಳಿದರು ಅವನು ಕೇಳಲಿಲ್ಲ. ನನ್ನ ಹಿತಚಿಂತನೆಯಿಂದ ಹಿರಿಯ ಮಗನಾಗಿ ರಾಜ್ಯದ ರಕ್ಷಣೆ ಮಾಡಬೇಕು ಎಂಬ ಮುಂದಾಗಿ ಸದುದ್ದೇಶದಿಂದ ಅವನು ಯುದ್ಧಕ್ಕೆ ಹೊರಟನೇ ಹೊರತು ಮತ್ಯಾವ ದುರ್ದೇಶದಿಂದಲೂ ಅಲ್ಲ. ಮಹಾಪ್ರಭು, ತಾವು ರಾಮ ಪಕ್ಷಪಾತಿ, ಅದಕ್ಕಾಗಿಯೇ ಹೀಗೆಲ್ಲ ಮಾತನಾಡುತ್ತಿದ್ದೀರಾ? ಹೌದು, ನಾನು ಸತ್ಯದ ಪಕ್ಷಪಾತಿ, ಧರ್ಮದ ಪಕ್ಷಪಾತಿ, ನ್ಯಾಯದ ಪಕ್ಷಪಾತಿ. ಇವೆಲ್ಲವೂ ರಾಮಚಂದ್ರನಲ್ಲಿ ಇದೆ ಎಂದರೆ ನಾನು ರಾಮಚಂದ್ರನ ಪಕ್ಷಪಾತಿ ಎಂದು ನೀನು ತಿಳಿದರೆ ಅದಕ್ಕೆ ನನ್ನ ಅಭ್ಯಂತರವಿಲ್ಲ. ಮಹಾಪ್ರಭುವಿಗೆ ಯಾವುದು ಸತ್ಯ, ಯಾವುದು ನ್ಯಾಯ, ಯಾವುದು ಧರ್ಮ ಎಂಬುದರ ಅರಿವಿಲ್ಲವೆನ್ನುವಂತೆ ಕಾಣುತ್ತಿದೆ. ಅದನ್ನು ನಾನೇ ನಿಮಗೆ ತಿಳಿಸಿಕೊಡುತ್ತೇನೆ. ಆಯ್ತು, ಏನು ತಿಳಿಸಿಕೊಡ್ತೀಯೋ ತಿಳಿಸಿಕೊಡು. ನೀನಿಲ್ಲಿರುವೆ ಎಂಬ ಸಂತೋಷದಲ್ಲಿ ನಾನು ಬಂದರೆ ಹೋಗುತ್ತೀರಾ? ಹೋಗಿ, ಅದೆಲ್ಲಿಗೆ ಹೋಗುತ್ತೀರಿ? ಇಲ್ಲಿಗೆ ನೀವು ಬರಲೇಬೇಕು. ಬಂದೇ ಬರುತ್ತೀರಿ.